ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿ ಸುತೆಯವರ ಹೃದಯ ರಾಗ ಭಾಗ 20ಕ್ಕೆ ಸುಸ್ವಾಗತ. ಒಂದು ದಿನ ವಿಷಯ ತಿಳಿಸಿ ಆತಂಕ ವ್ಯಕ್ತಪಡಿಸಿದಳು ಸಂಧ್ಯಾ. ಜಗನ್ನಾಥ್ ಧೈರ್ಯ ಕೆಡಲಿಲ್ಲ. ಆದಷ್ಟು ಬೇಗ ಬಂದು ಮದುವೆಯಾಗಿ ಕರೆದೊಯ್ತೀನಿ ಅಂತ ಮಾತು ಕೊಟ್ಟು ತೆರಳಿದವನು ಪುನಃ ಬರಲೇ ಇಲ್ಲ. ಈ ಸಮಯದಲ್ಲಿ ನಿಸ್ಸಹಾಯಕತೆಯಂತೆ ವರ್ತಿಸುವಂತೆ ಮಾಡಿತು ಪರಿಸ್ಥಿತಿ. ಚಿತ್ರಲೇಖೆಯನ್ನು ಮದುವೆಯಾಗಿ ಆತುಲ ಐಶ್ವರ್ಯಕ್ಕೆ ಒಡೆಯನಾಗಿ ಅಮೆರಿಕೆಗೆ ತೆರಳಿದ. ಚಿತ್ರಲೇಖೆ ಮಗುವನ್ನು ಮಲಗಿಸಿ ಪ್ರಭಾಳ ಕೋಣೆಗೆ ಬಂದರು. ಪ್ರಭಾ ಸುಮ್ಮನೆ ಶೂನ್ಯವನ್ನು ದಿಟ್ಟಿಸುತ್ತಾ ಕುಳಿತಿದ್ದಳು. ಅವಳ ಮುಖದಲ್ಲಿ ಯಾವುದೋ ವಿಚಿತ್ರ ಕಳೆ ನೆಲೆಸಿತು. ಪ್ರಭಾ, ಏಳಮ್ಮ, ಸ್ನಾನ ಮಾಡು ಅಂತ ಅಂದರು. ಪ್ರಭಾ ಮಾತನಾಡದೇ ಕುಳಿತಿದ್ದಳು. ಜಗನ್ನಾಥ್ ಕೋಣೆಯೊಳಕ್ಕೆ ಬಂದವರು ಪ್ರಭಾಳ ಸ್ಥಿತಿಯನ್ನು ನೋಡಿ ವೇದನೆಗೊಂಡರು. ಅವಳ ಪಕ್ಕದಲ್ಲಿ ಕುಳಿತು, ಪ್ರಭಾ, ಮನಸ್ಫೂರ್ತಿ ಹತ್ತಿಬಿಡಮ್ಮ. ನಿನ್ನ ಕಣ್ಣಿಂದ 2 ಹನಿ ಕಂಬನಿ ಉದುರಿದರೆ ನಿಮ್ಮ ಮಾವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲ, ಅವಳು ಅಳಲೂ ಇಲ್ಲ, ಮಾತನಾಡಲೂ ಇಲ್ಲ. ಪ್ರಭಾ, ಅಳು ಮಗು, ದುಃಖನ ಹತ್ತಿಕ್ಕೋದು ತಪ್ಪು. ನಾನು ನಿನಗೆ ಜನ್ಮ ಕೊಟ್ಟ ತಂದೆ ಕಣಮ್ಮ. ಇವರ ಮಾತುಗಳನ್ನು ಅವಳ ಮೇಲೆ ಏನು ಪರಿಣಾಮ ಮಾಡಿದ ಹಾಗೆ ಕಾಣಲಿಲ್ಲ. ಚಿತ್ರಲೇಖ ಹತ್ತಿರ ಕೂತು ಎಷ್ಟೋ ಹೇಳಿದರು. ಎಲ್ಲ ನಿಷ್ಪ್ರಯೋಜನ. ಲಕ್ಷ್ಮೀಪತಿಗಳಿಂದ ಪ್ರಭಾಳ ಗಂಡನ ವಿಷಯ ತಿಳಿಯಲಿಲ್ಲ. ಪ್ರಭಾ ಕೂಡ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವರನ್ನಾದರೂ ಕರೆಸಿದರೆ ಚೆನ್ನಾಗಿತ್ತು ಎಂದುಕೊಂಡರು ದಂಪತಿಗಳು. ಎಷ್ಟೋ ಬಗೆಯಲ್ಲಿ ಪ್ರಭಾಳನ್ನು ಕೇಳಿಸೋತರು. ಡಾಕ್ಟರನ್ನು ಕರೆತಂದು ಪರೀಕ್ಷಿಸಿದರು. ಅವರೂ ಸಹ ಅವಳು ಅಳುವುದೊಂದೇ ದಾರಿ ಎಂದು ಹೇಳಿದರು. ಕೋಣೆಯಿಂದ ಹೊರಗೆ ಬಂದ ಚಿತ್ರಲೇಖ ಚಂದ್ರಮೋಹನನಾದರೂ ಕರೆಸಿ ಎಂದು ಗಂಡನಿಗೆ ಸಲಹೆ ಇತ್ತರು. ಅವರಿಗೂ ಸಹ ಅದು ಸರಿ ಎನಿಸಿತು. ಕೂಡಲೇ ಅವರಿಗೆ ಟ್ರಂಕ್ ಕಾಲ್ ಮಾಡಿ ತಾನು ಬಂದಿರುವ ವಿಷಯ ಯಾರಿಗೂ ತಿಳಿಸದೆ ಏನೋ ಕೆಲಸವಿದೆ ಎಂದು ಹೇಳಿ ಬರಬೇಕೆಂದರು. ಚಂದ್ರಮೋಹನ್ಗೆ ಆಶ್ಚರ್ಯವಾಯಿತು. ಕೂಡಲೇ ತಾಯಿಗೆ ಗೆಳೆಯನ ಮದುವೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟ. ರಾತ್ರಿ ನಡೆದ ಘಟನೆಯಿಂದ ಅವನ ಮನಸ್ಸಿಗೆ ಬಹಳ ಬೇಸರವಾಯಿತು. ರಾತ್ರಿ ಇವನ ಮನೆಗೆ ಬಂದಾಗ ಬಹಳ ಲೇಟ್ ಆಗಿತ್ತು. ಯಾವುದೋ ಆಪರೇಷನ್ ಪೇಷಂಟ್ನ ಸ್ಥಿತಿ ಚಿಂತಾಜನಕವಾದ್ದರಿಂದ ಡ್ಯೂಟಿ ಡಾಕ್ಟರ್ ಜೊತೆ ಅಲ್ಲೇ ಇದ್ದು ಅವರು ಪರವಾಗಿಲ್ಲ ಹೋಗಿ ಎಂದಾಗ ಮನೆಗೆ ಬಂದಿದ್ದ. ಅವನಿಗೆ ಊಟವೇನೂ ಬೇಕಿರಲಿಲ್ಲ. ಉಳಿದ ದೇಹವನ್ನು ಹಾಸಿಗೆ ಮೇಲೆ ಚೆಲ್ಲಿದ. ಸುಬ್ರಹ್ಮಣ್ಯ ಪುನಃ ಮನೆಯಲ್ಲಿ ಬಂದು ಸೇರಿದ್ದರಿಂದ ಚಂದ್ರಮೋಹನ್ ಕೆಲಸವನ್ನು ಅವನೇ ಮಾಡುತ್ತಿದ್ದ. ಬಾಗಿಲು ತೆಗೆದು ಅವನನ್ನು ಮಲಗು ಎಂದು ಹೇಳಿ ಕೋಣೆಗೆ ಬಂದಿದ್ದ. ಬಾಗಿಲ ಬಳೆ ಶಬ್ದ ಕೇಳಿಸಿ ದಡಕ್ಕನೆ ಎದ್ದು ಕೂತ. ಕೋಣೆಯ ದೀಪ ಹಾರಿದ್ದರೂ ಹಸಿರು ದೀಪ ತನ್ನ ಮುಂದೆ ಪ್ರಕಾಶವನ್ನು ಚೆಲ್ಲುತ್ತಿತ್ತು. ಕಣ್ಮನೆ ಒಳಗೆ ಬಂದಿದ್ದಳು. ಅವಳು ಇಂದು ವಿಶೇಷವಾಗಿ ಅಲಂಕರಿಸಿಕೊಂಡಂದಿತ್ತು. ಅವಳ ಕೈಯಲ್ಲಿ ಹಾಲಿನ ಲೋಟ ಇತ್ತು. ಅವನಿಗೆ ಆಶ್ಚರ್ಯವಾಯಿತು. ಕಣ್ಮಣಿ ಬಹಳ ಹೊತ್ತು ಎದ್ದಿರುವ ಸ್ವಭಾವದವಳಲ್ಲ. ಅಂಥದ್ರಲ್ಲಿ ಹಿಂದೇಕೆ ಎದ್ದಿದ್ದಾಳೆ? ಎಲ್ಲಾದರೂ ಹೋಗಲಿ ಬೇಡ ಅಂದರೆ ತಾನೇ ಮಾತು ಎಂದು ಕರ್ಟನ್ ಸರಿಸಿ ಹೊರಗೆ ಬಂದು ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡು ಹಾಲಿನ ಗಟಗಡ ಕುಡಿದು ಲೋಟ ಪಕ್ಕಕ್ಕಿಟ್ಟು ಏನು ಎನ್ನುವಂತೆ ನೋಡಿದ. ಕಣ್ಮಣಿ ಮಾತನಾಡುವ ಬದಲು ಕಣ್ಣಿನಲ್ಲಿ ಸೂಚಿಸಿದಳು ತನ್ನ ಬಯಕೆಯನ್ನು. ಚಂದ್ರಮೋಹನ್ ಚೇತರಿಸಿಕೊಳ್ಳುವ ವೇಳೆಗೆ ಕಣ್ಮಣಿ ಬಂದು ಇವನಿಗೆ ತೆಕ್ಕೆ ಬಿದ್ದಳು. ಯೌವನದ ಹೆಣ್ಣಿನ ಮಾದಕ ಸ್ಪರ್ಶದಿಂದ ಬಿಸಿ ಏರಬೇಕಾದ ಇವನ ಅವಯಗಳು ತಣ್ಣಗಾದವು. ಕಣ್ಮಣಿ, ಬಿಡು, ಇದು ಅತಿರೇಕ ಎಂದು ಮೆಲುಧ್ವನಿಯಲ್ಲಿ ಈ ವಿಷಯವನ್ನು ತಾಯಿಗಾಗಲಿ ಸುಬ್ರಹ್ಮಣ್ಯನಿಗಾಗಲಿ ತಿಳಿಯದಿರಲೆಂದು ಬಾವಾ ಎಂದಳು. ಆ ಮಾತು ಎಲ್ಲಿಂದಲೂ ಹೊರಟ ಹಾಗಿತ್ತು. ಚಂದ್ರಮೋಹನ್ ಬಲವಂತದಿಂದ ಅವಳ ಕೈಗಳನ್ನು ಕಿತ್ತೊಗೆದು ಚೇರಿನ ಮೇಲೆ ಹೋಗಿ ಕುಳಿತ. ಕಣ್ಮಣಿ ಅವನ 2 ಕಾಲುಗಳನ್ನು ಹಿಡಿದುಕೊಂಡು ತೊಡೆಯ ಮೇಲೆ ತಲೆಯಿಟ್ಟು ಕಣ್ಣೀರು ಸುರಿಸಿದಳು. ಅವನಿಗೆ ಹೆಣ್ಣಿನ ಕಣ್ಣೀರನ್ನು ಕಂಡರಾಗದು. ಅದಕ್ಕಾಗಿ ದೊಡ್ಡ ತ್ಯಾಗವನ್ನೇ ಮಾಡಿದ. ಈ ಕಣ್ಮಣಿಯನ್ನು ನೋಡಿ ಮರಕ ಉಂಟಾಯಿತು. ಕಣ್ಮಣಿ, ಇದೇನು ನಿನ್ನ ಅತಿರೇಕ? ನೀನಿನ್ನೂ ಕನ್ಯೆ, ಬೇರೊಬ್ಬರ ಮುಡಿ ಸೇರಬೇಕಾದವಳು. ಅಂಥದ್ರಲ್ಲಿ ನಿನಗೆ ಈ ಬುದ್ಧಿ ಹೇಗೆ ಬಂತು? ನನ್ನ ಮೈಮನ ಪ್ರೀತಿಯೆಲ್ಲ ಪ್ರಭಾಳಿಗೆ ಮಾತ್ರ ಮೀಸಲು. ಅದರಲ್ಲೂ ಯಾರಿಗೂ ಪಾಲು ಕೊಡಲಾರೆ, ಕೊಟ್ಟು ಆತ್ಮದ್ರೋಹ ಮಾಡಿಕೊಳ್ಳಲಾರೆ. ಅವಳು ನನ್ನ ಸಾಮೀಪ್ಯ ಇಲ್ಲದಿರಬಹುದು, ಆದರೆ ಹಚ್ಚ ಹಸಿರಾಗಿ ನನ್ನ ಹೃದಯದಲ್ಲಿ ನೆಲೆಸಿದ್ದಾಳೆ. ಅಮ್ಮನ ಮಾತಿಗೆ ಮಣೆದು ಮನಸ್ಸನ್ನು ಬಿಗಿ ಮಾಡಿದ ಪ್ರಭಾಳನ್ನು ದೂರ ಮಾಡಿಕೊಂಡೆ. ಮನಸ್ಸಿನ ಮೇಲೆ ನನ್ನ ಸರ್ವಭೌಮತ್ವ ಅವಳಿಗೆ, ಆದರೆ ಹೃದಯ ಮೇಲೆ ನನ್ನ ಸರ್ವಾಧಿಕಾರವಿಲ್ಲ. ಅವಳನ್ನು ಅಲ್ಲಿಂದ ಸ್ಥಾನ ಪಲ್ಲಟಗೊಳಿಸಲು ಮತ್ತೊಬ್ಬಳಿಗೆ ಸ್ಥಾನ ಕೊಡಲಾರೆ. ಕೂಡದು ಸಾಧ್ಯವೇ ಇಲ್ಲ. ಎದ್ದು ಹೋಗಿ ಮಲಗು, ಮಾವನಿಗೆ ಹೇಳ್ತೀನಿ ಆದಷ್ಟು ಬೇಗ ನಿನಗೆ ಮದುವೆ ಮಾಡಲಿ ಅಂತ. ಕಣ್ಮನಿಗೆ ಅವನ ದೊಡ್ಡ ಮಾತುಗಳು ಅರ್ಥವಾಗದಿದ್ದರೂ ಎದ್ದು ಹೋದಳು. ಚಂದ್ರಮೋಹನ್ಗಿಂತ ಬೇಸರವಾಗಿ ಹೋಯಿತು. ಅಂಥ ಸಮಯದಲ್ಲಿ ನನ್ನನ್ನು ರಕ್ಷಿಸಿದ್ದು ಪ್ರಭಾಳ ಅನುರಾಗವೇ ಎಂದು ದೃಢವಾಗಿ ನಂಬಿದ್ದ. ಬಸ್ಸಿನಿಂದ ಇಳಿದವನು ಟ್ಯಾಕ್ಸಿ ಮಾಡಿಕೊಂಡು ಹೊರಟ. ಜಗನ್ನಾಥ್ ಮಾವನವರ ಬದುಕಿದ್ದಾಗ 1-2 ಬಾರಿ ಆ ಮನೆಗೆ ಬಂದಿದ್ದ. ಅದು ಹೆಚ್ಚು ಪರಿಚಿತ ಸ್ಥಾನವಲ್ಲದಿದ್ದರೂ ಅಪರಿಚಿತ ತಾಣವೇನೂ ಆಗಿರಲಿಲ್ಲ. ಟ್ಯಾಕ್ಸಿ ಮನೆ ಮುಂದೆ ನಿಂತಾಗ ಜಗನ್ನಾಥ ಅವರಿಗೆ ಬಂದು ಎದುರುಗೊಂಡು ಒಳಗೆ ಹೋದರು. ಅವರು ಯಾವುದೋ ದೊಡ್ಡ ದುಃಖದಲ್ಲಿ ಸಿಕ್ಕಿ ಹಾಕ್ಕೊಂಡವರಂತೆ ಕಾಣಿಸಿತು. ಮಾವ, ಇದೇನಿಷ್ಟು ಬಡವಾಗಿ ಬಿಟ್ಟಿದ್ದೀರಿ? ಅವನ ಮಾತಿಗೆ ಉತ್ತರವನ್ನೇ ಹೇಳುವ ಗೋಜಿಗೆ ಹೋಗದೆ ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟರು. ಅಂತಹ ಸನ್ನಿವೇಶಗಳು ಚಂದ್ರಮೋಹನ್ಗೆ ಹೊಸದೇನೂ ಅಲ್ಲ. ಅವರು ಬಂಧುಗಳ ಪೈಕಿ ಪ್ರೀತಿಸುತ್ತಿದ್ದ ಏಕಮಾತ್ರ ವ್ಯಕ್ತಿ ಅಂದರೆ ಚಂದ್ರಮೋಹನ್. ಅವರ ಕಣ್ಣೀರು ಅವನ ಭುಜದ ಮೇಲೆ ಹರಿಯಿತು. ಚಂದ್ರಮೋಹನ್ಗೆ ಕಕ್ಕಾಬಿಕ್ಕಿಯಾಯಿತು. ಆದರೆ ಏಕೆಂದು ವಿಚಾರಿಸಲು ಹೋಗಲಿಲ್ಲ. ಅವನು ಪ್ರಯಾಣದ ದಣಿವನ್ನಾದರೂ ತಿಳಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡಿ ಎಂದು ಚಿತ್ರಲೇಖವರು ಒಂದು ಎಚ್ಚರಿಸಿದಾಗಲೇ ಜಗನ್ನಾಥರಿಗೆ ದೂರ ಸರಿದಿದ್ದರು.
ತಿಳಿದಿದ್ದು. ಸರಿ, ನೀನು ಸುಧಾರಿಸ್ಕೋ ಎಂದವರೇ ತಮ್ಮ ಕೋಣೆಗೆ ಹೊರಟು ಬಿಟ್ಟರು. ಮಾವನ ಈ ಹೊಸಪರಿಯನ್ನು ನೋಡಿ ಚಂದ್ರಮೋಹನ್ ಯಾವುದೋ ನಡೆಯಬಾರದ ಘಟನೆ ನಡೆದು ಹೋಗಿದೆ ಎಂದು ವೇದನೆಗೊಳಗಾದರು. ಅದಕ್ಕಾಗಿ ತನ್ನನ್ನು ಕರೆಸಿಕೊಂಡಿದ್ದಾರೆ ಎಂದುಕೊಂಡ. ಚಿತ್ರಲೇಖೆ ಅವನಿಗೆ ತಿಂಡಿ ಕೊಡುತ್ತಾ, ಹಿಂದೆ ನಡೆದು ಹೋದ ಸಮಾಚಾರ, ಮೊನ್ನೆ ನಡೆದ ಘಟನೆ, ಈಗ ತಾವು ಎದುರಿಸುತ್ತಿರುವ ಘಟನೆಗಳನ್ನು ಕೂಲಂಕಷವಾಗಿ ವಿಚಾರಿಸಿ ಹೇಳಿದಳು. ಚಂದ್ರು, ಹೀಗಿನ ಅವರ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ಭಯವಾಗುತ್ತೆ. ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ಅವರು ಉಳಿಯಲಾರರು. ಏನೇ ಮಾಡಲಿ, ಇಷ್ಟು ದಿನ ಮಕ್ಕಳಿಲ್ಲ ಎಂದು ಕೊರಗಿದ ಆಯಿತು. ಈಗ ಈ ಸ್ಥಿತಿ ಎದುರಿಸಬೇಕಾಗಿದೆ ಎಂದು ಬಿಕ್ಕಳಿಸಿದರು. ಚಂದ್ರಮೋಹನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಇದೊಂದು ವಿಚಿತ್ರ ಪರಿಸ್ಥಿತಿಯನ್ನು ಅವನಿಗೆ ತೋರಿತು. ಚಿತ್ರ, ಇಲ್ಲಿ ತಿಂಡಿ ತಗೊಂಬಾ ಎಂದು ಕೂಗಿದರು. ಚಿತ್ರಲೇಖೆ ಎದ್ದು ಹೋದರು. ಅವರು ಹಿಂದೆ ಚಂದ್ರಮೋಹನ್ ಸಹ ಎದ್ದು ಹೋದ. ಇಲ್ಲಿ ಕೊಡು ಎಂದು ಹೆಂಡತಿ ಕೈಯಿಂದ ಪ್ಲೇಟ್ ತೆಗೆದುಕೊಂಡು ಜಗನ್ನಾಥ ಮಗಳ ಕೋಣೆಗೆ ಹೋದರು. ಇಂದಿಗೆ ಲಕ್ಷ್ಮೀಪತಿಗಳು ತೀರಿ ಹೋಗಿ 5 ದಿನಗಳಾಗಿದ್ದರು. ಪ್ರಭಾ ಪೂರ್ಣ ಸೊರಗಿ ಹೋಗಿದ್ದಳು. ಚಿತ್ರಲೇಖ ಬಲವಂತದಿಂದ ಅವಳಿಗೆ ತಿಂಡಿ ಊಟ ನೀಡಬೇಕಾಗಿತ್ತು. ಸಾಹಸ ಮಾಡಿ 4-6 ತುತ್ತು ನುಂಗಿಸಬೇಕಾಗಿತ್ತು. ಜಗನ್ನಾಥ್ ಪ್ರಭಾಳ ಪಕ್ಕ ಕೂತು ಹೋಗಿ ಕುಳಿತರು. ಅವಳು ಸುಮ್ಮನೆ ಕುಳಿತು ಕಿಟಕಿಯ ಕಡೆ ನೋಡುತ್ತಿದ್ದಳು. ಮಗು, ನೀನು ಹೀಗೆ ಮಾಡಿದರೆ ಹೇಗಮ್ಮ? ಸ್ವಲ್ಪ ತಿಂಡಿ ತಿಂದು ಗೆಲುವಾಗಿರು. ಸತ್ತವರು ಪುನಃ ಹಿಂತಿರುಗಿ ಬರಲು ಸಾಧ್ಯವೇ? ಅತ್ತಾದರೂ ಸಮಾಧಾನ ಮಾಡಿಕೊ. ಗದ್ದದ ಮೇಲೆ ಕೈ ಇಟ್ಟುಕೊಂಡು ನೋಟವನ್ನು ಬೇರೆ ಕಡೆ ತಿರುಗಿಸಿದಳು. ಚಂದ್ರಮೋಹನ್ ಹೋಗಿ ಬಾಗಿಲಲ್ಲಿ ನಿಂತ. ತಾರು ಸಿಡಿರಲು ಅವನಿಗೆ ಅಪ್ಪಳಿಸಿದಂತಾಯಿತು. ತನ್ನ ಪ್ರಭಾ ಜಗನ್ನಾಥ ಮಾವನ ಮಗಳೇ? ಅಯ್ಯೋ, ಈಗ ಸತ್ತಿದ್ದು ಲಕ್ಷ್ಮೀಪತಿಗಳೇ. ಪರೋಕ್ಷವಾಗಿ ನಾನೇ ಅವರನ್ನು ಕೊಂದೆ ಎಂದು ಹಲಬಿದ. ಪ್ರಭಾ ಎಂದು ಚೀರಿಯೇ ಬಿಟ್ಟ. ಪ್ರಬಾಳ ಹೃದಯ ತಟ್ಟನೆ ಚಂದ್ರಮೋಹನ್ ಧ್ವನಿಯನ್ನು ಗುರುತಿಸಿತು. ತಟ್ಟನೆ ತಲೆ ಎತ್ತಿದಳು. ಗಂಡನನ್ನು ಕಂಡ ಕೂಡಲೇ ತನಗೆ ಸಹಾನುಭೂತಿಯನ್ನು ನೀಡಬಲ್ಲ ವ್ಯಕ್ತಿ ಸಿಕ್ಕಿದಂತೆ ಆಯಿತು. ಅವಳು ಬಿಕ್ಕಿ ಬಿಕ್ಕಿ ಅರಳಲು ಶುರು ಮಾಡಿದಳು. ಜಗನ್ನಾಥ್ ತಲೆಯ ಮೇಲಿದ್ದ ದೊಡ್ಡ ಭಾರ ಇಳಿದಂತೆ ಆಯಿತು. ಸಂತೋಷದಿಂದ ಸೋದರಳ ಬೆನ್ನನ್ನು ತಟ್ಟಿದರು. ಅವರು ಪಾಡಿಗೆ ಅವಳನ್ನು ಅಳಲು ಬಿಟ್ಟು ಇಬ್ಬರು ಕೋಣೆಯಿಂದ ಹೊರಗೆ ಬಂದರು. ಮಾವ, ನಿಜ ಸಂಗತಿ ತಿಳಿದರೆ ನೀವು ನನ್ನ ಕ್ಷಮಿಸ್ತೀರೋ ಇಲ್ವೋ ಗೊತ್ತಿಲ್ಲ. ಅವನ ಮಾತಿನ ಕಡೆ ಅವರ ಗಮನವೇ ಇರಲಿಲ್ಲ. ಅವರು ಯಾವುದೋ ಸಂತೋಷದಲ್ಲಿ ತೇಲುತ್ತಿದ್ದರು. ತಮ್ಮ ಮಡದಿಯ ಬಳಿ ಏನೋ ಹೇಳಲು ಹೊರಟರು. ಚಂದ್ರಮೋಹನ್ ಹೊರಟೇ ಬಿಟ್ಟ. ಅವನ ಮನಸ್ಸು ದಿಕ್ಕು ತಪ್ಪದಂತೆ ಆಗಿತ್ತು. ಬೆಂಗಳೂರಿನ ಪೂನಾಗೆ ಹೊರಟ ರೈಲು ಗಾಡಿಯಲ್ಲಿ ಕುಳಿತ. 3ನೇ ದರ್ಜೆ ಕಂಪಾರ್ಟ್ಮೆಂಟ್ ವಿಪರೀತ ಜನಜಂಗುಳಿಯಿಂದ ತುಂಬಿತ್ತು. ಯೋಚನಾಕ್ರಾಂತನಾಗಿ ಕಿಟಕಿಯಿಂದ ತಲೆ ಹೊರಗೆ ಹಾಕಿದ. ಸ್ವಾಮಿ, ತಲೆಯನ್ನು ಕಿಟಕಿಯಿಂದ ಒಳಗೆ ಇಡಿ, ಕಿಡಿಗಾರಿತು ಎಂದರು ಒಬ್ಬ ವೃದ್ಧರು. ಅವರು ಇದನ್ನು ಡೀಸೆಲ್ ಎಂಜಿನ್ ಎನ್ನುವ ಸಂಗತಿಯನ್ನು ಮರೆತಂತಿತ್ತು. ಅವರು ಹಿಂದೆ ಮದುವೆಯಾದ ಹೊಸದರಲ್ಲಿ ಮಡದಿಯ ಜೊತೆ ಪ್ರಯಾಣ ಮಾಡುವಾಗ ಕಿಡಿ ಹಾರಿದ್ದು, ತಾವು ಚೆನ್ನಾಗಿ ಹೊಸಕಿ ಕಣ್ಣನ್ನು ಕೆಂಪಗೆ ಊದುವಂತೆ ಮಾಡಿಕೊಂಡಿದ್ದು, ಹಿರಿಯರ ಹೆಣ್ಣಿನ ಕಾಲ್ಗುಣದ ಬಗ್ಗೆ ಆಕ್ಷೇಪಿಸಿದ್ದು, ಮೂದಲಿಸಿದ್ದು, ಮದುಮಗಳು ಹತ್ತು ಕಣ್ಣಿಗೆ ಕೆಂಪಗೆ ಮಾಡಿಕೊಂಡಿದ್ದು ಮುಂತಾದ ವಿಷಯಗಳನ್ನು ಸ್ವಾರಸ್ಯಕರವಾಗಿ ಬಣ್ಣಿಸಿದ್ದರು. ಪೂನಾಂ ತಲುಪಿದ ಚಂದ್ರಮೋಹನ್ ರೈಲಿನಿಂದ ಕೆಳಗಿಳಿದು ಸ್ಟೇಷನ್ನಲ್ಲಿ ನಿಂತು ಸುತ್ತಲೂ ನೋಡಿದ. ತಮ್ಮನು ಇಲ್ಲಿ ಯಾರೂ ಇಲ್ಲ. ತನ್ನನ್ನು ಎದುರುಗೊಳ್ಳಲು ಯಾರೂ ಬಂದಿಲ್ಲ. ಯಾಕೆ ಇಲ್ಲಿಗೆ ಬಂದೆ? ದಿಕ್ಕು ತಪ್ಪಿದ ಮನಸ್ಸನ್ನು ತಮ್ಮನನ್ನು ಯಾಕೆ ಇಲ್ಲಿಗೆ ಕರೆತರಲು ಪ್ರೇರೇಪಿಸಿತು? ಲಕ್ಷ್ಮೀಪತಿಗಳು ದೀನಮುಖ ಅವನ ಕಣ್ಮುಂದೆ ಬಂದು ನಿಂತಿತು. ಅವಳ ಸುಂದರ ಜೀವನಕ್ಕೆ ಒದಗಿದ ಆಘಾತವನ್ನು ಹೇಗೆ ಸಹಿಸಿದರು? ತನ್ನ ಬಗ್ಗೆ ಎಂಥ ಹೀನಭಾವನೆ ತಳಿದರು ಏನೋ. ಅಯ್ಯೋ, ನಾನು ಹೇಗೆ ಸಹಿಸಲಿ? ಡಾಕ್ಟರ್ ಆಗಿ ಒಬ್ಬರನ್ನು ಉಳಿಸಬೇಕಾದ ನಾನೇ ಒಬ್ಬ ವ್ಯಕ್ತಿಯನ್ನು ಸಾವಿಗೆ ಕಾರಣ ಆಗಿಬಿಟ್ನಲ್ಲ. ತನ್ನ ಬಗ್ಗೆ ಪ್ರಭಾಗೆ ಎಂಥ ಬೇಸರವಾಗಿರಬಹುದು. ಇದನ್ನೆಲ್ಲ ಹೇಗೆ ಎದುರಿಸಿ ಬಾಳಲಿ? ಅವಳಿಗೆ ಸ್ವಾಂತವನ್ನ ನೀಡಿ ಧೈರ್ಯ ಹೇಳಬೇಕಾದ ತಾನೇಕೆ ಇಲ್ಲಿಗೆ ಓಡಿ ಬಂದೆ? ತಾನೊಬ್ಬ ಹೇಡಿ, ತಾನೊಬ್ಬ ಕೊಲೆಪಾತಕ ಎಂದು ತನ್ನನ್ನೇ ತಾನು ನಿಂದಿಸಿಕೊಂಡನು. ಈಗ ಬಂದಿದ್ದು ಆಗಿದೆ. ಎಲ್ಲಿಗೆ ಹೋಗಲಿ? ಅವನಿಗೆ ತಟ್ಟನೆಗೆ ನೆನಪಾಗಿದ್ದು ಹಳೆಯ ಗೆಳೆಯ ಪೂನದಲ್ಲಿರುವ ಸಮಾಚಾರ. ಅಲ್ಲಿಗೆ ಹೋಗುವುದೇ ಸರಿ ಎಂದುಕೊಂಡ. ಕಾರಣ, ಕೃಷ್ಣ ಸ್ವಭಾವತ ಸರಿಸಿ ಬಹಳ ಒಳ್ಳೆಯ ವ್ಯಕ್ತಿ. ಆ ಪರಿಸರದಲ್ಲಾದರೂ ತನಗೆ ನಂಬಿ ಸಿಕ್ಕಿತ್ತಾನು ಏನೋ ಎಂದುಕೊಂಡ. ಕೃಷ್ಣನ ಮನೆ ಹುಡುಕಿಕೊಂಡು ಕಂಟೋನ್ಮೆಂಟ್ಗೆ ನಡೆದ. ಅಡ್ರೆಸ್ ಸರಿಯಾಗಿ ತಿಳಿದಿದ್ದರಿಂದ ಮನೆ ಹುಡುಕುವುದು ಕಷ್ಟವಾಗಲಿಲ್ಲ. ಚಿಕ್ಕದಾದ ಬಂಗಲೆ, ಮನೆಯ ಮುಂದೆ ವಿಧವಿಧವಾದ ಗುಲಾಬಿ ಗುಡೆಗಳು, ಗೇಟಿನಲ್ಲಿ ವಿರಾಜಿಸುತ್ತಿತ್ತು ಕೃಷ್ಣನ ನೇಮ್ ಬೋರ್ಡ್. ಕೃಷ್ಣಮೂರ್ತಿ BA BL ಅಡ್ವೊಕೇಟ್. ಅವನ ಕಾಂಪೌಂಡ್ನೊಳಗೆ ನಡೆದು ಕಾಲಿಂಗ್ ಬೆಲ್ ಒತ್ತಿದ. ಬಾಗಿಲು ತೆರೆಯಿತು. ಕೃಷ್ಣ ಅದೇ ತಾನೇ ಬಟ್ಟೆ ಧರಿಸಿ ಕೋರ್ಟಿಗೆ ಹೋಗಲು ರೆಡಿಯಾಗುತ್ತಿದ್ದ. ಚಂದ್ರು, ಕಮಿನ್. ಚಂದ್ರಮೋಹನ್ ಒಳಗೆ ಹೋಗಿ ಕುಳಿತ. ಚೆನ್ನಾಗಿದೆಯಾ ಚಂದ್ರು? ನಾನು ನಿನ್ನ ನೋಡಿ 6 ವರ್ಷಗಳೇ ಆಗಿ ಹೋಯಿತು. ನಿನ್ನ ಕ್ಲಿನಿಕ್ ಇಟ್ಟಿರೋ ವಿಷಯ ಗೋಪಿಯಿಂದ ತಿಳಿಯಿತು. ಹೇಗಿದೆ ಪ್ರಾಕ್ಟೀಸ್? ಇಲ್ಲ, ಕ್ಲಿನಿಕ್ ಮುಚ್ಚಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲೇ ನಿನ್ನ ಏನೋ ಅಂತಿದ್ದೆ. ನೀನು ಬಕ್ರ ಅಲ್ಲ. ಎಂಜಾಯ್ ಮಾಡೋ ವಯಸ್ಸಿನಲ್ಲಿ ಮಾಡಬೇಕು ಬಿಡಮ್ಮ. ನಮ್ಮ ಹಣೆ ಬರಹ ನೋಡು. ಕೆಳಗಿಟ್ಟ ಕಕ್ಷಿದಾರರ ಮುಖ ನೋಡಿ ಬೇಸತ್ ಹೋಗಿದೆ. ಸಾಕು, ನಿಲ್ಲಿಸ್ತೀಯೇನೋ? ಅಷ್ಟರಲ್ಲಿ ಓಡಿ ಬಂದ ಪುಟ್ಟ ಮಗು ಕೃಷ್ಣನ ಪಕ್ಕದಲ್ಲಿ ನಿಂತು ಚಂದ್ರಮೋಹನ್ ಕಡೆ ನೋಡಿತು. ಇವಳು ನನ್ನ ಮಗಳು, ಬಹಳ ತುಂಟಿ ಎಂದು ಮಗಳನ್ನು ಪರಿಚಯ ಮಾಡಿಕೊಟ್ಟ. ಚಂದ್ರಮೋಹನ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಕೆನ್ನೆ ಸವರಿದ. ಅರುಣ, ನೋಡು ಬಾ, ನನ್ನ ಹಳೆ ಗೆಳೆಯ ಬಂದಿದ್ದಾನೆ ಎಂದು ಒಂದೇ ಉಸಿರಿಗೆ ಕೂಗಿಬಿಟ್ಟ. ಅರುಣ ಒಳಗಿಂದ ಬಂದಳು. ಅಬ್ಬಾ, ಎಷ್ಟು ಜೋರಾಗಿ ಕೂಗ್ತೀರ್ರಿ? ಬಂದವರು ನನ್ನನ್ನು ಕಿವಿಡಿ ಅಂತ ತಿಳಿಬೇಕಾ ಎಂದಳು ನಸುಮುನಿಸಿನಿಂದ. ಮುಳದಿಯ ಮಾತಿಗೆ ನಕ್ಕು ಬಿಟ್ಟ ಕೃಷ್ಣ.
ನೋಡಪ್ಪ, ಇವಳೇ ನನ್ನ ಪಾರ್ಟ್ನರ್ ಅರ್ಧಾಂಗಿ ಮಿಸಸ್ ಕೃಷ್ಣಮೂರ್ತಿ, ಕಡೆಯದಾಗಿ ನನ್ನ ಮಗಳಿಗೆ ಜನ್ಮ ಕೊಟ್ಟ ತಾಯಿ. ಚಂದ್ರಮೋಹನ್ ಅತಿ ನಗುವಿನಿಂದ ಹೇಳಿದ. ಪರವಾಗಿಲ್ಲ, ನಿನ್ನ ಮಡದಿಗೆ ಎಷ್ಟೊಂದು ಟೈಟಲ್ ಕೊಟ್ಟು ಬಿಟ್ಟಿದ್ದೀಯಾ, ಇನ್ನೇನು ಮಾಡೋದು, ನನ್ನ ಹೆಂಡತಿ ದೇವರ ಹಾಗೆ ನಾಮಪ್ರಿಯಳು ಎಂದು ಕಣ್ಣು ಹೊಡೆದ. ಮನೆಗೆ ಬಂದ ಅತಿಥಿಗಳನ್ನು ಬರೀ ಮಾತಿನಲ್ಲಿ ಸತ್ಕಾರ ಮಾಡಿ ಪೂರೈಸಿ ಬಿಡ್ತೀರಾ ಎಂದು ಗಂಡನನ್ನು ಕಣ್ಣಿನಲ್ಲೇ ತಿವಿದಳು. ಸರಿ, ನೀನು ಸ್ನಾನ ಮಾಡೇಳು, ನಿನ್ನ ಲಗೇಜ್ ಎಲ್ಲಿ ಎಂದ. ಏನೂ ಇಲ್ಲ, ನನ್ನ ಲಗೇಜ್ ಅಷ್ಟೇ ಎಂದು ಕೈ ಮೇಲೆ ಹಾಕಿಕೊಂಡಿದ್ದ ಕೋಟನ್ನು ತೋರಿಸಿದ. ಸರಿ, ಸ್ನಾನ ಮಾಡೇಳು, ಈಗ ಬೆಂಗಳೂರಿನಿಂದ ನಾನು ತಾನೇ ಬರ್ತಾ ಇರೋದು. ಎಂದು ಸ್ನಾನ ಮಾಡಲು ಬಂದಿದ್ದ. ಅವನು ಸ್ನಾನ ಮಾಡಿ ಬರುವವರೆಗೂ ಕೃಷ್ಣ ಕಾದು ಕೂತಿದ್ದ. ಅವರು ಮನೆಯಲ್ಲಿ ತಿಂಡಿ ಮಾಡುವ ಪದ್ಧತಿ ಇರಲಿಲ್ಲ. ಪ್ರತಿದಿನ 10 ಗಂಟೆಗೆ ಊಟ ಮುಗಿಸಿ ಕೃಷ್ಣ ಓಟಿಗೆ ಹೊರಡುತ್ತಿದ್ದ. ಸಂಜೆ ಬರುವ ವೇಳೆಗೆ ತಿಂಡಿ ತಯಾರಾಗುತ್ತಿತ್ತು. ಇಂದು ಚಂದ್ರಮೋಹನ್ಗಾಗಿ ತಿಂಡಿ ತಯಾರಾಯಿತು. ಅವನು ಉಪಹಾರ ಸ್ವೀಕರಿಸಿದ ಮೇಲೆ ಕೃಷ್ಣ ಎದ್ದು ಕೋರ್ಟ್ಗೆ ಹೋಗಲು. ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊಂಡು ಊಟ ಮಾಡು, ಏನೂ ಸಂಕೋಚ ಪಡಬೇಡ, ಏನೋ ಬೇಕಾದರೂ ಅರುಣಾಳನ್ನು ಕೇಳು, ಈ ತುಂಟಿಯೊಡನೆ ಹರಟು ಎಂದವನೇ ಹೊರಗೆ ಹೋದವರು ಪುನಃ ಬಂದು ಮಡದಿಯ ಕಡೆ ನೋಡಿದ. ಚಂದ್ರಮೋಹನ್ ಎದ್ದು ವರಂಡಾಕ್ಕೆ ನಡೆದ. ಅವನು ಹೃದಯ ಸಂಕಟದಿಂದ ವಿಲವಿಲ ಒದ್ದಾಡಿತು. ಮಡದಿಯ ಒಲವನ್ನು ಅರಿಯದವನಲ್ಲ. ಕೃಷ್ಣ ಗೆಳೆಯನ ಕಡೆಗೆ ನೆಗೆ ಚೆಲ್ಲಿ ಹೊರಬಿದ್ದ. ಅರುಣ ಬಾಗಿಲಿನವರೆಗೆ ಬಂದು ಮಗಳನ್ನು ಎತ್ತಿಕೊಂಡು ನಿಂತು ಬೀಳ್ಕೊಟ್ಟಳು. ಚಂದ್ರಮೋಹನ್ ಭಾರವಾದ ನಿಟ್ಟುಸಿರು ಬಿಟ್ಟ. ಅರುಣ ಒಳಗೆ ಬಂದವಳೆ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊಳ್ಳಿ ಎಂದಳು. ಅವನಿಗೆ ಅಷ್ಟೇ ಸಾಕಾಯಿತು. ಮುಂದಿನ ಡ್ರಾಯಿಂಗ್ ರೂಮ್ಗೆ ಹೋಗಿ ತನಗಾಗಿ ಸಿದ್ಧಪಡಿಸಿದ ಹಾಸಿಗೆ ಮೇಲೆ ಉರುಳಿದ. ಯಾವ ಜನ್ಮದ ಶಾಪವಿದು, ಐಶ್ವರ್ಯ ರೂಪ ಗುಣ ಇದ್ದು ಇಂಥ ನೀರಸ ಬಾಳ್ವೆ ಬಾಳಬೇಕೆ? ಯಾವನಿದ್ದು ಸುಂದರ ಸರಳವಾದ ಮಡದಿಯನ್ನು ಇಂತೆಂತಹ ಜೀವನ? ಮಧ್ಯಾಹ್ನ ಅರುಣ ಬಂದು ಎಚ್ಚರಿಸುವುದವರೆಗೂ ಮಲಗೇ ಇದ್ದ. ಮೊದಲೇ ಗಂಭೀರ ಸ್ವಭಾವವಾದ ಚಂದ್ರಮೋಹನ್ ಸಂಕೋಚದಿಂದಲೇ ಊಟಕ್ಕೆ ಎದ್ದ. ಅರುಣನ ಪ್ರಥಮ ಬಾರಿ ಅವನು ಹಿಂದೆ ನೋಡಿದ್ದು. ಆದರೆ ಅರುಣ ಸಂಕೋಚದಿಂದ ವರ್ತಿಸಲಿಲ್ಲ. ಬಾಯಿ ತುಂಬ ಉಪಚಾರ ಮಾಡಿ ಬಡಿಸಿದಳು. ಊಟ ಮಾಡಿದ ಚಂದ್ರಮೋಹನ್ ವರ್ಣದಲ್ಲಿ ಬಂದು ಕುಳಿತ. ತುಂಟ ರಜನಿ ಅವನ ಬಳಿ ಓಡಿದಳು. ತಟ್ಟನೆ ತನ್ನ ಮಗುವಿನ ನೆನಪು ನುಗ್ಗಿ ಬಂತು. ಬಾಬುವಷ್ಟು ರಜನಿ ಸುಂದರ ಮಗುವಲ್ಲ. ತಾಯಿ ತಂದೆರ ನಸುಗಂಪು ಬಣ್ಣವನ್ನು ಹೊತ್ತಿತು. ಆದರೆ ಬಾಬುವಿನ ತಂಗಿಯ ಹಾಗೆ ಶುಭ್ರವಾದ ಬಿಳಿಯ ಬಣ್ಣ, ಆಕರ್ಷಿತವಾದ ಕಣ್ಣುಗಳು. ಚಂದ್ರಮೋಹನ್ಗೆ ಪುಟ್ಟ ಮಕ್ಕಳು ಅನುಭವವೇ ಇರಲಿಲ್ಲ. ಕ್ಲಿನಿಕ್ ಮತ್ತು ಈಗ ಆಸ್ಪತ್ರೆಗೆ ಬರುತ್ತಿದ್ದ ಮಕ್ಕಳನ್ನೇ ಅವನು ಕಂಡಿದ್ದು. ಆದರೆ ರಜನಿಯ ಮುದ್ದು ಮಾತುಗಳನ್ನು ಕೇಳುತ್ತಾ ಸಂಜೆವರೆಗೆ ಕಳೆದ. ಅರುಣ ಸಹ ಸ್ವಲ್ಪ ಹೊತ್ತು ಕೂತು ಮಾತನಾಡಿ ಹೋದಳು. ಬಂದವನೇ ಕೃಷ್ಣ ಗೆಳೆಯನ ಮುಂದೆ ಕುಳಿತೇ ಬಿಟ್ಟ. ಮಾರಾಯ, ಕೋಟೆಗೆ ಹೋದರೂ ನನಗೆ ನಿನ್ನದೇ ಚಿಂತೆ. ಮೊದಲ ಸಂಕೋಚದ ಪ್ರಾಣಿ, ಅಪರೂಪಕ್ಕೆ ಬಂದು ನಮ್ಮನ್ನೇನ ಪಾವನ ಮಾಡಿದ್ದೀಯಾ? ಅಂಥದ್ರಲ್ಲಿ ಅವನು ಮಾತು ಪೂರ್ತಿ ಮಾಡುವ ಮೊದಲೇ ಆಗಮಿಸಿದಳು ಅರುಣ ಮಗಳೊಂದಿಗೆ. ಸದ್ಯ ನಿಮ್ಮ ವೇಷಭೂಷಣ ಕಳಚಿ ನಿಮ್ಮ ಮುಖದಲ್ಲಿ ರಾಜರಾಜತ್ವ ಲಾಯರ್ ಕೊಳೆಯನ್ನು ಸ್ಯಾಂಡ್ಲಿನಿಂದ ತೊಳೆದು ಬನ್ನಿ. ಇಲ್ಲದಿದ್ದರೆ ನಮ್ಮ ಪಾಡು ದೇವರಿಗೆ ಬೇಡ. ನಿಮ್ಮ ಆರ್ಗ್ಯುಮೆಂಟ್ ತಡೆದುಕೊಳ್ಳಲು ಶಕ್ತಿ ಇಲ್ಲ, ಯಾರಿಗೂ ಇಲ್ಲ. ಅಪರೂಪಕ್ಕೆ ಬಂದವರಿಗೆ ನಿಮ್ಮ ಮಾತಿನಿಂದ ಬೇಸರವನ್ನು ಉಂಟು ಮಾಡೋದು ಬೇಡ ಎಂದು ನಗುತ್ತಾ ಗಂಡನಿಗೆ ಕೈ ಮುಗಿದು ನಾಟಕವಾಗಿ ಹೇಳಿದಳು. ನೋಡಿಯಪ್ಪ ಚಂದ್ರು, ಇವಳನ್ನು ಕಟ್ಟಿಕೊಂಡು ದಿನವೂ ನನ್ನನ್ನು ನಾನು ಕಳಚಿಕೊಳ್ಳುವುದೇ ಅಲ್ಲದೆ ಅಲ್ಪ ಸ್ವಲ್ಪ ಉಳಿಸಿಕೊಂಡಿರುವ ಮಾನ ಮರ್ಯಾದೆಯನ್ನು ತೆಗೆದು ಬಿಡ್ತಾಳೆ ಎಂದು ನಿಟ್ಟರಿಸಿಬಿಟ್ಟ. ನೀವು ಸುಮ್ಮನೆ ಹೇಳ್ತೀರೋ ಇಲ್ವೋ ಎಂದಳು ಅರುಣ. ಇಷ್ಟೊತ್ತು ಮಾತಿನ ಪ್ರಯೋಗವಾಯಿತು. ಇನ್ನು ಬಲಪ್ರಯೋಗ ಆಗಲಿ ಬಿಡಲಿ ಎನ್ನುತ್ತಲೇ ಎದ್ದ. ಆ ಸರಸ ದಂಪತಿಗಳ ಸುಂದರ ರಸಿಕ ಸಂಸಾರ ನೋಡಿ ಚಂದ್ರಮೋಹನ್ಗೆ ಸಂತೋಷವಾಯಿತು. ಅರುಣ ಗೆಳೆಯರ ಮುಂದೆ ತಿಂಡಿ ಪ್ಲೇಟ್ಗಳನ್ನು ತಂದಿಟ್ಟಳು. ಗಂಡನ ಬಲವಂತಕ್ಕೆ ತಾನೂ ತಿಂಡಿ ಪ್ಲೇಟ್ ಹಿಡಿದು ಕುಳಿತಳು. ರಜನಿ ಅವಾಂತರವಿರಲಿಲ್ಲ. ಅವಳನ್ನು ಕೆಲಸದವಳು ಕರೆದೊಯ್ದಳು. ಚಂದ್ರು, ಮದುವೆ ಆಯಿತೆ ಎಂದು ಕೃಷ್ಣ ತಿಂಡಿ ತಿನ್ನುತ್ತಾ ಕೇಳಿದ. ಚಂದ್ರಮೋಹನ್ ಸುಳ್ಳು ಹೇಳುವ ಪ್ರನಸಾಗಲಿಲ್ಲ. ಆಯಿತು ಎಂದು ಚಂಟುವಾಗಿ. ನನ್ನ ಊಹೆ ನಿಜವಾಯಿತು ನೋಡು. ಅಮ್ಮವರ ಹತ್ತಿರ ಮುನಿಸಿಕೊಂಡು ತಾನೇ ಬಂದಿರೋದು. ತನ್ನ ಮಾತಿಗೆ ತಾನೇ ನೆಕ್ಕ. ಚಂದ್ರಮೋಹನ್ ಇಲ್ಲವೆನ್ನುವಂತೆ ತಲೆಯಾಡಿಸಿದ. ಮಾರಾಯ, ಇದು ನಾಚಿಕೆಕೊಳ್ಳುವ ವಿಷಯವಲ್ಲ. ನಿಜವಾಗಿ ನಿನ್ನ ಗಂಡೆದೆಯ ಪ್ರಶಂಸೆ ಬೇಕು. ನಾನು ಎಷ್ಟು ದಿನ ಪ್ರಯತ್ನಿಸುತ್ತೇನೆ ಇವಳಿಂದ ದೂರ ಹೋಗಬೇಕು ಅಂತ. ಖಂಡಿತ ಆಗ್ತಾ ಇಲ್ಲ. ಇವಳ ರೂಪ ಕಂಡು ಹೆಣ್ಣುಗಳೆಲ್ಲ ಮೂರ್ತಿ ಭವಿಸಿ ನನ್ನನ್ನು ಎಳೆದುಕೊಂಡು ಬಂದು ಬಿಡುತ್ತೆ. ಒಟ್ಟಿನಲ್ಲಿ ಈ ಗಂಡಸರ ಹಣೆ ಬರಹ ಚೆನ್ನಾಗಿಲ್ಲ ಎಂದು ಎಡಗೈಯಲ್ಲೇ ಹಣೆಯನ್ನು ಗಟ್ಟಿಸಿಕೊಂಡನು. ಅಂತೂ ಅವರನ್ನು ಚೆನ್ನಾಗಿ ಗೋಳು ಹೊಯ್ಕೋತೀಯಾ ಎಂದು ಚಂದ್ರಮೋಹನ್ ಗಂಭೀರ ನಗುತ್ತಾ ತಿಂಡಿ ತಟ್ಟೆಯನ್ನು ದೂಡಿದ ಕೃಷ್ಣ. ಅದಕ್ಕೆ ಕಣೋ ಈ ಗಂಡಸು ಬಡ್ಡಿ ಮಕ್ಕಳೆಲ್ಲ ಯೂನಿಟಿ ಇಲ್ಲ ಅಂತ ಹೇಳೋದು. ನಿನ್ನ ಸಹಾನುಭೂತಿ ಅವಳ ಕಡೆಗೇನೆ ನೋಡು. ಸಹಾನುಭೂತಿ, ಕರುಣೆ, ಮೆಚ್ಚುಗೆ ಎಲ್ಲ ಬರೀ ಹೆಂಗಸರಿಗೆ ಮಾತ್ರ. ನಮಗೇನು ಬೇಡವೋ? ಆ ಬ್ರಹ್ಮ ಕೂಡ ಸರಸ್ವತಿಗೆ ಹೆದರೆ ಈ ರೀತಿ ನಮಗೆ ಬರೆದಿರಬೇಕು. ಇನ್ನು ಮೇಲೆ ನಾವು ಅವರ ದೌರ್ಜನ್ಯಕ್ಕೆ ತಲೆಬಾಗಬಾರದು. ಎಲ್ಲರೂ ಒಟ್ಟಾಗಿ ಮುಷ್ಕರ ಹೊಡಿಬೇಕು. ನಮ್ಮ ಹಕ್ಕುಗಳನ್ನು ನಾವು ರಕ್ಷಿಸಿಕೊಳ್ಳಬೇಕು. ಅರುಣ ಎರಡು ಕೈಯಲ್ಲೂ ಕಿವಿ ಮುಚ್ಚಿಕೊಂಡಳು. ಸಾಕು, ನಿಲ್ಲಿಸ್ತೀರಾ? ಇಲ್ಲ, ನಾನೇ ಎದ್ದು ಹೋಗ್ಲಾ ಎಂದಳು.
ಎಂದಳು ನಸುಮುನಿಸಿನಿಂದ. ಈಗಲಾದರೂ ಗೊತ್ತಾಯ್ತಲ್ಲ ನಮ್ಮ ಸ್ವತಂತ್ರದ ಗತಿ. ನಮಗೆ ಮಾತನಾಡೋ ಹಕ್ಕಿಲ್ಲ, ಸ್ವತಂತ್ರವಾಗಿ ಒಂದು ಕಡೆ ಹೋಗೋ ಹಕ್ಕಿಲ್ಲ, ನಮಗೆ ನೋಡಬೇಕಾ ಅನಿಸೋದನ್ನು ನಾವು ನೋಡಲೇಬಾರದು. ಈ ತರಹ ಸ್ವತಂತ್ರ ಪಡೆಯೋಕೆ ಇಷ್ಟೊಂದು ಒಡೆದಾಡಬೇಕು, ಅಷ್ಟು ಜನ ಸತ್ತು ಆಗಿದೆ. ಅವನ ಮಾತಿನ ಪ್ರವಾಹನ ಕೇಳಿ ಸಹನೆ ಚಂದ್ರಮೋಹನ್ಗೆ ಇಲ್ಲವಾಯಿತು. ನೀನು ಮಾತಾಡೋದು ನಿಲ್ಲಿಸಿದ್ರೆ ನಾನು ಎದ್ದು ಹೋಗ್ತೀನಿ ಮಾರಾಯ ಎಂದೇ ಬಿಟ್ಟ ಚಂದ್ರಮೋಹನ್. ಕೃಷ್ಣ ತಟ್ಟನೆ ಒಂದು ಲೋಟ ನೀರು ಕುಡಿದು ಸುಮ್ಮನೆ ಕುಳಿತ. ತುಂಬ ಥ್ಯಾಂಕ್ಸ್ ಎಂದ ಚಂದ್ರಮೋಹನ್ ಕೈ ಕುಲುಕಿ. ನಡೆಯೋ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಎಂದ. ಗೆಳೆಯರಿಬ್ಬರು 10 ನಿಮಿಷದಲ್ಲಿ ರೆಡಿಯಾಗಿ ಹೊರಟು ನಿಂತರು. ಅರುಣಾ, ನೀನು ಬರೋಲ್ವಾ ಅಂತ ಕೇಳಿದ. ಇಲ್ಲ